ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಯಾವ ರೀತಿ ಸದನದಲ್ಲಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕಿಚ್ಚು ಪ್ರತಿಧ್ವನಿಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಕಾರ್ತಿಕ್, ಏನಂದ್ರೆ ಈಗಾಗಲೇ ಕೆಲ ದಿನಗಳ ಹಿಂದೆ ಅಷ್ಟೇ ಏನೋ ಆ 3 ಜನ ಏನು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತಹ 3 ಅಂದ್ರೆ DC ಆಗಿರ್ಬೋದು, SP ಆಗಿರ್ಬೋದು, ಮತ್ತೆ ಇನ್ನೋರ್ವ ಆ ವ್ಯಕ್ತಿ ಕೂಡ ಏನು ಲೋಕಾಯುಕ್ತ ಬಲೆಗೆ ಕೂಡ ಬಿದ್ದಿದ್ರು. ಅದರಲ್ಲೂ ಕೂಡ 1.5 ಕೋಟಿಗೂ ಹೆಚ್ಚು ಹಣವನ್ನ ಇವರು ಏನು ಲಂಚವಾಗಿ ಪಡೆಯೋದಕ್ಕೂ ಕೂಡ ಮುಂದಾಗಿದ್ರು ಅನ್ನೋ ಮಾಹಿತಿಯನ್ನ ಆಧರಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಟ್ರ್ಯಾಪ್ ಕೂಡ ಮಾಡಿದ್ರು. ಅಂದ್ರೆ 25 ರಿಂದ 30 ಲಕ್ಷ ಹಣವನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಕೂಡ ಹಿಡಿದಿರು. ಇನ್ನು ಈ ಒಂದು ವಿಚಾರ ಸಾಕಷ್ಟು ಒಂದ್ ರೀತಿ ಚರ್ಚೆ ಕೂಡ ಗ್ರಾಸವಾಗಿತ್ತು. ಇನ್ನು ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಇದೀಗ ಆ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ ಆ ವಿರೋಧ ಪಕ್ಷ ಏನು ಬಿಜೆಪಿ ಏನಿದೆ ಈಗಾಗಲೇ ಅಹೋರಾತ್ರಿ ಧರಣಿ ಮಾಡಬೇಕು ಅಂತಾನು ಕೂಡ ಕೂತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಅಬಕಾರಿ ಸಚಿವರಾಗಿರುವಂತಹ ತಿಮ್ಮಾಪುರ ಏನಿದ್ದಾರೆ ಅವರು ಕೂಡ ನೇರವಾದಂತಹ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ಕೇವಲ ಇಲ್ಲಿ ಅಧಿಕಾರಿಗಳು ಮಾತ್ರ ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಎಲ್ಲರೂ ಕೂಡ ಇದರಲ್ಲಿ ಗೊತ್ತಿದ್ದೆ. ಮತ್ತೆ CM ವರ್ಗೂ ಕೂಡ ಈ ಒಂದು ಹಣ ಕೂಡ ಹೋಗ್ತಾ ಇದೆ. ಅಂದ್ರೆ ಭ್ರಷ್ಟಾಚಾರದ ಹಿಂದೆ ಈ ಒಂದು ಸರ್ಕಾರ ಬಿದ್ದಿದೆ ಅಂತ ಹೇಳಿ ಆರೋಪಿಸಿ ಈಗಾಗಲೇ ಅಹೋರಾತ್ರಿ ಧರಣಿ ಕೂಡ ಮಾಡ್ತಾ ಇರುವಂತದ್ದು. ಬಹುತೇಕವಾಗಿ ಸದನದಲ್ಲಿ ಇವತ್ತು ಇದ್ದಂತಹ ಎಲ್ಲಾ ಬಿಜೆಪಿ ನಾಯಕರೇನಿದ್ದಾರೆ ಎಲ್ಲರೂ ಕೂಡ ಇವತ್ತು ಅವರ ಏನು ಧರಣಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ರಾತ್ರಿ ನಾವೆಲ್ಲೂ ಕೂಡ ಹೋಗೋದಿಲ್ಲ, ಅಹೋರಾತ್ರಿ ಧರಣಿಯನ್ನ ನಾವು ವಿಧಾನಸೌಧದಲ್ಲೇ ಕೂಡ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಧರಣಿಗೂ ಕೂಡ ಕೂತಿರುವಂತದ್ದು. ಇನ್ನು ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮಲಗೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಊಟದ ವ್ಯವಸ್ಥೆ ಕೂಡ ಈಗಾಗಲೇ ಏನು ಯಾರ್ಯಾರಿಗೆ ಏನ್ ಬೇಕು ಅಂತಾನು ಕೂಡ ಈಗಾಗಲೇ ಹೇಳಿ ಅಲ್ಲೂ ಕೂಡ ಊಟದ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ಕೆಲವೊಬ್ರು ಕೂಡ ಶಾಸಕರೇನಿದ್ದಾರೆ ಅವರು ಕೂಡ ಈಗ ಬೆಡ್ಶೀಟ್ ಆಗಿರ್ಬೋದು, ದಿಮ್ಗಳಾಗಿರ್ಬೋದು, ಮತ್ತೆ ಮಲಗೋದಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆ ಬೇಕು ಅವನ್ನು ಕೂಡ ಈಗಾಗಲೇ ಮಾಡಿಸ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಅವರ ಆರೋಪಗಳು ಮಾಡ್ತಾ ಇರುವಂತದಂದ್ರೆ ಬಹುತೇಕವಾಗಿ ಈ ಒಂದು ಏನು ಭ್ರಷ್ಟಾಚಾರದ ಹಣ ಏನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಹಣ ಏನಿದೆ ಅದೆಲ್ಲವೂ ಕೂಡ ಏನು ತಿಮ್ಮಾಪುರ ಆಗಿರ್ಬೋದು, ಮತ್ತೆ CM ರೋಗ ಆಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ ಹೋಗ್ತಾ ಇದೆ. ಸೊ ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಹಿಡಿದಿರುವಂತದ್ದು. ಸೊ ಹೀಗಾಗಿ ಅಹೋರಾತ್ರಿ ಧರಣಿಯನ್ನ ಇವತ್ತು ನಾವು ರಾತ್ರಿ ಪೂರ್ತಿ ಏನು ಕಂಟಿನ್ಯೂ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿ ಈಗಾಗಲೇ ಧರಣಿಗೂ ಕೂಡ ಕೂತಿರುವಂತದ್ದು. ಕಾರ್ತಿಕ್, ಸದ್ಯದ ಪರಿಸ್ಥಿತಿ ಹೇಗಿದೆ ಈಗ ಅಲ್ಲಿ ಅಂತ? ಶಾಸಕರು ಯಾರಾದರೂ ಇದ್ದಾರಾ, ಅವ್ರನ್ನ ಮಾತಾಡಿಸಬಹುದಾ ಹೇಗೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಊಟ ಏನು ಬಂದಿರೋದ ಕಾರಣದಿಂದಾಗಿ ಎಲ್ಲರೂ ಕೂಡ ಈಗ ಒಳಗೆ ಹೋಗಿ ಊಟ ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಅವರ ಒಂದು ನೇರವಾದಂತಹ ಏನು ಡಿಮ್ಯಾಂಡ್ ಏನಂತಂದ್ರೆ ಈಗಾಗಲೇ ತಿಮ್ಮಾಪುರ ಏನಿದ್ದಾರೆ ಅವರು ಇಲ್ಲಿ ರಾಜೀನಾಮೆಯನ್ನ ಕೊಡಬೇಕು. ಯಾಕಂದ್ರೆ ಇಷ್ಟೊಂದು ಭ್ರಷ್ಟಾಚಾರದ ಕಳಂಕನ ಹೊತ್ಕೊಂಡು ಇಲ್ಲಿ ನಮ್ಮ ಏನು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ರಾಜೀನಾಮೆ ಕೊಡಿಸುವಂತ ಕೆಲಸಕ್ಕೆ ಮುಂದಾಗಿದ್ವಿ. ಆದ್ರೆ ಇಲ್ಲಿ ಈಗಿರುವಂತ ಸರ್ಕಾರ ಏನಿದೆ ಇದು ಈ ವರ್ಷ ನಡೀಬೇಕಾಗಿರುವಂತಹ ಏನು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲಿಗೆ ಫಂಡ್ ಅನ್ನ ರೆಡಿ ಮಾಡ್ತಾ ಇದೆ. ಇಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳಿಂದ ಫಂಡ್ಗಳನ್ನ ಕಲೆಕ್ಟ್ ಮಾಡ್ತಾ ಇದೆ. ಕಲೆಕ್ಟ್ ಮಾಡಿ ಇಲ್ಲಿಂದ ಅಲ್ಲಿಗೆ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ ಅಲ್ಲೂ ಕೂಡ ಅಧಿಕಾರ ಬರೋದಕ್ಕೋಸ್ಕರವಾಗಿ ನಮ್ಮ ರಾಜ್ಯದ ಹಣವನ್ನ ಏನು ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ, ಜನರ ಹಣನ ಲೂಟಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇಂತಿಷ್ಟು ಹಣ ಕೂಡ ಹೋಗ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಈಗಾಗಲೇ ಬಹುತೇಕವಾಗಿ ಎಲ್ಲಾ ಶಾಸಕರು ಇವತ್ತೇನು ಸದನದಲ್ಲಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಅಹೋರಾತ್ರಿ ಧರಣಿ ಕೂಡ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಇವತ್ತು ಬೆಳಗಿನ ಜಾವದವರೆಗೂ ಅಂದ್ರೆ ನಾಳೆ ಕೂಡ ಸದನ ಮುಂದುವರಿಯುತ್ತೆ, ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಇಲ್ಲೇ ಇರ್ತೀವಿ, ಇಲ್ಲೇ ನಮ್ಮ ಧರಣಿಯನ್ನ ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದರೆ. ಇನ್ನು ರಾತ್ರಿ ಮಲಗೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ಏನು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಒಳಗಡೆ ಕೂಡ ಮಾಡಲಾಗಿರುವಂತದ್ದು. ಒಟ್ಟಿನಲ್ಲಿ ಈಗ ರಾಜೀನಾಮೆ ಕೊಡ್ಲೇಬೇಕು ತಿಮ್ಮಾಪುರ ಅವರು ಅನ್ನೊಂದು ಹೋರಾಟದಲ್ಲಿ ಕೂಡ ಬಿಜೆಪಿ ನಾಯಕರು ಕೂಡ ಇರುವಂತದ್ದು ಅಂತಾನೆ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್. ಈಗ ಮುಗಿತಲ್ಲ ಬಾ ಏನಂತ ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಧಿಕ್ಕಾರ, ಧಿಕ್ಕಾರ. ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ
ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕಿಚ್ಚೀಗ ಕಲಾಪದಲ್ಲಿ ಜೋರಾಗಿದೆ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಯನ್ನ ಕೂತಿದ್ದು, ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್.ಬಿ. ತಿಮ್ಮಾಪುರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅವರ ನಾಮಫಲಕಗಳನ್ನು ಹಿಡಿದುಕೊಂಡು ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ವಿಧಾನಸಭೆಯಲ್ಲಿ ಇವತ್ತು ಸಚಿವರಿಂದ ಲಂಚಕ್ಕೆ ಬೇಡಿಕೆ ಅಂತ ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿ ಕೂತಿರುವಂಥದ್ದು. ಶಶಿಲ್ವಲ್ಲ ಈಗ ಮುಗಿತಲ್ಲ ಬಾ. ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟ ಸಚಿವ 6,000 ಕೋಟಿ ಲೂಟಿ ಅಂತೇಳಿ ಸ್ವತಃ ಅಬ್ಕಾರಿ ಅಸೋಸಿಯೇಷನ್ ಇದೆ ಕರ್ನಾಟಕದ, ಅವರು ಅಫಿಷಿಯಲ್ ಆಗಿ ಈ ಮಂತ್ರಿ ಲೂಟಿ ಹೊಡಿತಾ ಇದ್ದಾನೆ, ಮಂತ್ಲಿ ದುಡ್ಡು ಸುಮಾರು 200ರಿಂದ 300 ಕೋಟಿ ಕಲೆಕ್ಟ್ ಮಾಡ್ತಾರೆ, ಒಂದೊಂದು DC ಪೋಸ್ಟ್ಗೂ 2 ಕೋಟಿ ಕಲೆಕ್ಟ್ ಮಾಡ್ತಾರೆ, ಕಾನ್ಸ್ಟೇಬಲ್ಗೂ 10 ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಮತ್ತು ಆಡಿಯೋದಲ್ಲೂ ಕೂಡ DC ಅಬ್ಕಾರಿ DC ಹೇಳಿದ್ದಾರೆ ಮಂತ್ರಿಗೆ ನಾವು ದುಡ್ಡು ಕೊಡಬೇಕು ಅನ್ನೋ ಮಾತನ್ನು DC ಹೇಳಿದ್ದಾರೆ, ಜಾಯಿಂಟ್ ಕಮಿಷನರ್ ಹೇಳಿದ್ದಾರೆ. ಇದೆಲ್ಲನೂ ಕೂಡ ಜನರ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಈ ಮಂತ್ರಿ ಮೇಲೆ ಕಂಪ್ಲೇಂಟ್ ಆಗಿದೆ. ಮೊನ್ನೆ ಲೋಕಾಯುಕ್ತದವರು ರೆಡ್ ಹ್ಯಾಂಡ್ ಆಗಿ 1.5 ಕೋಟಿಗೆ ಡೀಲ್ ಮಾಡಿ 25 ಲಕ್ಷ ಇಸ್ಕೊತಾ ಇರೋವಾಗ ಲೋಕಾಯುಕ್ತ ಹಿಡಿದಿರೋದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಮಂತ್ರಿ ಕೇಳ್ತಾರೆ ಸಾಕ್ಷಿ ಕೊಡಿ ಸಾಕ್ಷಿ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಇದೆ, ಆಡಿಯೋ ಇದೆ. ಮತ್ತು ಭ್ರಷ್ಟಾಚಾರ ಮಾಡಿರೋದ್ರ ಬಗ್ಗೆ ಎಲ್ಲ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ನಾನು ಮನವಿ ಮಾಡಿದ್ದೀನಿ ಅಂತಲೂ ಅವ್ರು ಹೇಳಿದ್ದಾರೆ. ಇಷ್ಟಿದ್ದರೂ ಕೂಡ ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿ, ಫೈನಾನ್ಸ್ ಡಿಪಾರ್ಟ್ಮೆಂಟು, ಅಬ್ಕಾರಿ ಇಲಾಖೆಯ ಹೆಚ್ಚಿನ ಭಾಗ ಬರೋದು ಫೈನಾನ್ಸ್ ಡಿಪಾರ್ಟ್ಮೆಂಟು, ಈ ನೌಕರರಿಗೆ ಸಂಬಳ ಇಲ್ಲ ಅಂತೇಳಿ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ 2ರಿಂದ 3 ಕೋಟಿ ರೂಪಾಯಿ ಈಗ ಲೋಕದಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ. 1.5 ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಕೊಂಡಿದ್ದಾರೆ. ಈಗಾಗಲೇ ಯಾರು ಸಿಕ್ಕಾಕ್ಕೊಂಡಿದ್ದಾನೆ ಅವನು ಸುಮಾರು 80 ಈ ಥರ 80 ಲೈಸೆನ್ಸ್ ಕೊಟ್ಟಿದ್ದಾನೆ ಅವನು. 80 ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ 2ರಿಂದ 3 ಕೋಟಿ ಅಂದರೆ ಎಷ್ಟು ಕೋಟಿಗಳಾಗೈತೆ? ಅಷ್ಟಿದ್ರೂ ಕೂಡ ಅದೆಲ್ಲ ಎಲ್ಲಿ ಕೋತತೆ? ಅಧಿಕಾರಿ ಏನಾನ 300-400 ಕೋಟಿ ಅವನೊಬ್ಬನೇ ತಿಂದಿದ್ದಾನೆ. ಅವ್ನು 300-400 ಕೋಟಿ ಅವನೊಬ್ಬನೇ ತಿನ್ನೋಕ್ಕಾಗುತ್ತಾ? ಸರ್ಕಾರ ಅಬ್ಕಾರಿ ಮಂತ್ರಿಗಳಿಗೂ ಓದ್ತತೆ, ಮುಖ್ಯಮಂತ್ರಿಗೂ ಓದ್ತತೆ. ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೆನೇ ಹೇಳಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ 700 ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್. ಈಗ ಅಸ್ಸಾಂಗೆ, ತಮಿಳ್ನಾಡಿಗೆ, ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಇದ್ದಾರೆ. ಎವಿಡೆನ್ಸ್ ಕೊಟ್ಟಿದ್ದೀನಿ. ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ. ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ, ಅಬ್ಕಾರಿ ಜಿಲ್ಲಾಧಿಕಾರಿ. ಆರೋಪ ಬಂದಿರುವಂಥದ್ದು, ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ತದೆ. ಈ 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬ್ಕಾರಿ ಇಲಾಖೆಯಲ್ಲಿ ಏನು ನಡೆದಿದೆ, ಇಲ್ಲಿಗೂ ಕೂಡ ಪಾಲು ಹೋಗಿದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು
ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷದ ಶಾಸಕರು ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಮತ್ತು ಜನಗಳ ಮಾತು ಬರ್ತಾ ಇದೆ. ಇದನ್ನು ಕಣ್ಣು ಇದ್ದರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನು ನಡ್ಕೋತಾ ಇದೆ, ಖಂಡಿತ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲ ನೋಡ್ತೇವೆ, ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ನೀವು ಇಂಥ ಒಂದು ಭ್ರಷ್ಟ ದುಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಬದುಕು ಕಟ್ಕೊಡೋ ಅಂಥದ್ದು ಪ್ರಮೇಯ ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಗಂಡನಿಂದ ದುಡ್ಡು ಕಿತ್ಕೊಳ್ಳೋದು, ಇನ್ನೊಂದು ಕಡೆ ಹೆಂಡತಿ ಕೊಡ್ತಕ್ಕಂಥದ್ದು, ಮತ್ತು ಬೀದಿಯಲ್ಲೂ ಕೂಡ ನೀವು ಅಬ್ಕಾರಿ ಇದನ್ನು ಮಾರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ. ಅದರಿಂದ ಇವತ್ತು ಇದನ್ನೆಲ್ಲ ಕೂಡ ಖಂಡಿಸಿ ನಾವು ಹಿಂದೆ ನಾವೆಲ್ಲ ನೋಡಿದ್ದೇವೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರೆಲ್ಲರೂ ಕೂಡ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಏನು ಹೆಣ್ಮಕ್ಳ ಕಣ್ಣೀರನ್ನ ನೋಡಿ ಅವತ್ತು ಅರಾಕ್ನ ಬ್ಯಾನ್ ಮಾಡಿದಂಥದ್ದು, ಲಾಟ್ರಿ ಬ್ಯಾನ್ ಮಾಡಿದಂಥದ್ದು, ಇದೆಲ್ಲ ಕೂಡ ನಮಗೆ ನಿದರ್ಶನ ಇದೆ. ಇದರಿಂದ ಈ ಪಾಪದ ಹಣದಿಂದ ನೀವು ಸರ್ಕಾರ ನಡೆಸಬೇಕಾ? ಇದರಿಂದ ನಿಮ್ಮ ಬೊಕ್ಕಸ ತುಂಬಿಸ್ಕೋಬೇಕಾ? ಇಲ್ಲ ನಿಮ್ಮ ಒಂದು ಏನು ಕೇಂದ್ರಕ್ಕೆ ನಿಮ್ಮ ಹಣನ ನಿಮ್ಮ ಪಕ್ಷದ ವರಿಷ್ಠರಿಗೆ ಕಳಿಸ್ಬೇಕಾ? ದಯಮಾಡಿ ಇದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಇವತ್ತು ಅಲ್ಲಿ DC ಅವರು ಆಗ್ಬೋದು, JC ಅವರು ಆಗ್ಬೋದು, ಇವತ್ತು ಆರೋಪ ಮಾಡಿದ್ದಾರೆ ಮಂತ್ರಿಗಳಿಗೆ ನಾವು ಕಪ್ಪ ಕಾಣಿಕೆ ಕೊಡಬೇಕು, ಅವ್ರ ಮಗನ ಮುಖಾಂತರ ಕೊಡಬೇಕು, ಇದೆಲ್ಲ ಕೂಡ ದೂಷಣೆ ನಾವೆಲ್ಲರೂ ಕೂಡ ಆಡಿಯೋದಲ್ಲಿ ಕೇಳಿದ್ದೇವೆ. ಆದ್ದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಅದಕ್ಕೆ ತಕ್ಕ ಪಾಠ ಕಲಿಸಬೇಕು ಮತ್ತು ಆ ಸಚಿವರ ರಾಜೀನಾಮೆ ತಗೊಳ್ಳೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ವಾತಾವರಣನ ತಿಳಿ ಮಾಡಬೇಕು ಅಂತ ನಾನು ಇವತ್ತು